ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಮಡಿಲು ತುಂಬೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವರಿಗೆ ಸೀರೆ ನೋಡೋಣ ಅಂತ ನಾನು ಬಂದಿದ್ದು ಒರಾಯ್ನಲ್ಲಿರೋ RMKV ಶಾಪ್ಗೆ. ಬಂದ ತಕ್ಷಣ ನನಗೆ ಯೆಲ್ಲೋ ವಿತ್ ಪಿಂಕ್ ಪೌಡರ್ ಇಷ್ಟ ಆಯಿತು. ಕ್ವಿಕ್ ಆಗೋದನ್ನು ತಗೊಂಡು ಮನೆ ಕಡೆ ಬಂದೆ. ಬೆಳಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿ ನಾನು ಹೊರಟು ಬಂದಿದ್ದು ಮೈಸೂರು ಕಡೆಗೆ. ಮೈಸೂರು ನನಗೆ ಬರೀ ಊರಲ್ಲ, ನನಗೆ ಅದು ಸ್ವರ್ಗ ಅಂತಲೇ ಹೇಳ್ಬೋದು. ನನಗೆ ತುಂಬ ಬೇಜಾರಾದಾಗ, ಖುಷಿಯಾದಾಗ, ನಾನು ಏನಾದರೂ ಹೇಳ್ಕೋಬೇಕು ಅಂದಾಗ ನಾನು ತಾಯಿ ಸನ್ನಿಧಿಗೆ ಬರ್ತೀನಿ. ಹಾಗೆ ನಾನು ಪ್ರತಿ ವರ್ಷ ನಾನು ಒಂದು 5 ಸರ್ತಿ ನಾನು ತಾಯಿಗೆ ಮಡಿಲನ್ನು ತುಂಬ್ತೀನಿ. ಅದರಲ್ಲಿ ಜಾನ್ ಫಸ್ಟ್ ವೀಕ್ ಆಗಿರ್ಬೋದು, ವರ್ಷದ ಮೊದಲನೇ ವಾರ, ಹಾಗೆ ನನ್ನ ಬರ್ಡೇ ಮಂತ್ ಆದ ಮಾರ್ಚ್ ಮಂತಲ್ಲಿ ನಾನು ಮಡಿಲನ್ನು ಕೊಡ್ತೀನಿ. ಹಾಗೆ ನವರಾತ್ರಿ ಟೈಮಲ್ಲಿ, ಹಾಗೆ ಜುಲೈ ಟೈಮಲ್ಲಿ, ಆಷಾಢದಲ್ಲಿ ವರ್ಧಂತಿ ಬರುತ್ತೆ ಅಮ್ಮನವರ ಬರ್ಡೇಗೆ. ಹಾಗೆ ವರ್ಷದ ಕೊನೆಗೂ ಸಹ ನಾನು ಮಡಿಲನ್ನು ತುಂಬ್ತೀನಿ. ಸೊ ಇದನ್ನು ಈ ವರ್ಷದ 2ನೇ ಮಡಿಲು ತುಂಬ್ತಾ ಇರೋದು. ತುಂಬ ಖುಷಿ ಆಗುತ್ತೆ. ನಾನು ಕಂಡ್ಕೊಂಡಿರೋ ಸ್ವರ್ಗ ಇದು, ನೆಮ್ಮದಿ ಅಂತ ಹೇಳ್ಬೋದು. ಎಷ್ಟು ಸತಿ ನಾನು ಮೈಸೂರಿಗೆ ಟ್ರಾವೆಲ್ ಮಾಡು ಅಂದರೂ ನಾನು ನಿದ್ದೆನೇ ಇರಲ್ಲ. ನನಗೆ ಬೆಳಗ್ಗೆ ಎದ್ದು ಏನೋ ಒಂಥರ ಸಡಗರ, ನನಗೆ ತಾಯಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡಮ್ಮನ ನೋಡೋಕ್ಕೆ ಬರ್ತಾ ಇದ್ದೀನಿ ಅನ್ನೋ ಖುಷಿಯಲ್ಲಿ ನಾನು ಬರ್ತೀನಿ. ನನ್ನ ಅಮ್ಮ ಚಾಮುಂಡೇಶ್ವರಿ ಅಮ್ಮ ನನಗೆ ಎಲ್ಲವನ್ನು ಕೊಟ್ಟಿದ್ದಾಳೆ. ನಾನು ಕೇಳೋ ಮೊದಲೇ ನನಗೆ ಎಲ್ಲವನ್ನು ಕೊಟ್ಟಿದ್ದಾಳೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಕೊಟ್ಟಿದ್ದಾಳೆ. ಈ ತಾಯಿ ಮಡ್ಲಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಸಮ್ಟೈಮ್ ನನಗೆ ಅನಿಸುತ್ತೆ ನಾವು ಅಮ್ಮನ ನೋಡೋಕ್ಕೆ ಹೋಗ್ತೀವೋ, ಅಮ್ಮನೇ ನಮ್ಮನ್ನು ಕರ್ಸ್ಕೊಳ್ತಾಳೋ ಅಂತ. ಬಟ್ ನನ್ನ ಎಲ್ಲ ಕಷ್ಟ ಸುಖ ನೋವು ನಲಿವೋಲಿ ನನ್ನ ಜೊತೆ ನಿಂತಿದ್ದಾಳೆ ಅಮ್ಮ. ನನಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಇವತ್ತು ತುಂಬ ತಾಯಿನ ದರ್ಶನ ಮಾಡಿಕೊಂಡು ಮಡ್ಲು ತುಂಬಿಟ್ಟು ಪ್ರಸಾದ ಇಸ್ಕೊಂಡು ಆಚೆ ಬಂದೆ. ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಈ ಮೂಮೆಂಟ್, ಈ ಕ್ಷಣ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನಮ್ಮ ಎಷ್ಟು ಚಂದ ಮಡಲು ತುಂಬಿಸ್ಕೊಂಡ್ಲು. ಹಾಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಬರ್ಡೇ ಮಂತ್ ಬ್ಲೆಸ್ಸಿಂಗ್ಸ್ ತೊಗೊಂಡು, ಹಾಗೆ ಹೊಸ ವರ್ಷ, ಯುಗಾದಿ, ನ್ಯೂ ಸ್ಟಾರ್ಟ್, ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾನು ಹೊರಟು ಬಂದೆ. ಗುರುಗಳನ್ನ ಮೀಟ್ ಮಾಡಿಕೊಂಡು, ಹಾಗೆ ನಾನು ಬಂದಿದ್ದು ಒಂದು ಬಿಸಿಯಾಗಿ ಕಾಫಿ ಕುಡಿತಾ ನನ್ನ ಅಲ್ಲಿರೋ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಹೊರಟು ಬಂದಿದ್ದು ಬ್ಯಾಂಗ್ಳೂರು ಕಡೆಗೆ. ವಾಟ್ ಎ ಬ್ಯೂಟಿಫುಲ್ ಡೇ. ಹಾಗೆ ಎಷ್ಟು ಎನರ್ಜೆಟಿಕ್ ಆಗಿತ್ತು ಆ್ಯಂಡ್ ಪ್ರೊಡಕ್ಟಿವ್ ಆಗಿ ನಾನು ಡೇನ ಇಟ್ಕೊಳ್ತೀನಿ ಪ್ರತಿ ಸರ್ತಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಯೂನಿವರ್ಸ್.